ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವತ್ತು ನಾವು ಎಲ್ಲರೂ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರಲ್ಲಿ ಫಸ್ಟ್ ಹಾಸ್ಪಿಟಲ್ ಮುಗಿಸ್ಕೊಂಡು ಸೆಕೆಂಡ್ ಗೆಸ್ ವಾಟ್, ನಾವು 8:30 ಶೋಗೆ ಫಿಲಮ್ಗೆ ಹೋಗ್ತಾ ಇದ್ದೀವಿ. ಯಾವ ಫಿಲಮ್ ಅಕ್ಕ? ಕಾಂತಾರ ಹೋಗ್ತಾ ಇದ್ದೀವಿ. ಸೊ ಬರಬೇಕಾದ್ರೆ ರಿವ್ಯೂ ಮಾಡ್ತೀವಿ. ನಮ್ಗೆ ಯಾವಾಗಲೂ ಕಾರಲ್ಲಿ ವಾಪಸ್ ಬರಬೇಕಾದ್ರೆ ರಿವ್ಯೂ ಸೆಷನ್ ನಡೆಯುತ್ತೆ. ನೀವೆಲ್ಲರೂ ಗೊತ್ತಿರುತ್ತೆ, ಕೆಲವರು ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬ್ಲಾಗ್ ಯಾರ್ಯಾರು ಕನ್ಸಿಸ್ಟೆಂಟಾಗಿ ನೋಡ್ತಾ ಇದ್ದೀರಾ. ನಮ್ಮ ಅಣ್ಣ ಇದ್ದಿದ್ರೆ ಇನ್ನೂ ಸ್ವಲ್ಪ ಮಜಾ ಜಾಸ್ತಿ ಇರ್ತಿತ್ತು. ಅವ್ನು ಇಲ್ಲದೆ ಇರೋದಕ್ಕೆ ಸ್ವಲ್ಪ ಮಜಾ ಕಮ್ಮಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಯಾ, ಸ್ಟೇ ಟ್ಯೂನ್ ಗೈಸ್. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ವಾಚ್ ದ ವಿಡಿಯೋ. ಆರ್ ಏನು ಹೇಳೋಕ್ಕಾಗಲ್ಲ, ನಿಮ್ಮ ಇಷ್ಟ. You are missing the entertainment. Of course. Your loss. ಮೈಸೂರಿಗೆ ಹೋಗ್ತಾ ಇರೋದು ಫಸ್ಟ್ ಪ್ರಿಯಾರಿಟಿ ಡಾಕ್ಟರ್ನ ನೋಡಬೇಕು. ಸೊ ಡಾಕ್ಟರ್ 2:30 ಸಿಗ್ತೀನಿ ಅಂತ ಹೇಳಿದರು, ಬಟ್ 3:30 ಆದರೂ ಸಿಗಲಿಲ್ಲ. ಸೊ ನಾವು ಆಲ್ಮೋಸ್ಟ್ ಬೆಳಗ್ಗೆನೇ ರೀಚ್ ಆದ್ವಿ ಮೈಸೂರು. ಒಂದು 10 o'clock 11 o'clock ಅಷ್ಟರಲ್ಲಿ ಮೈಸೂರು ರೀಚ್ ಆದ್ವಿ. ಸೊ ಅಲ್ಲಿ ರೀಚ್ ಆದಮೇಲೆ ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಕಾವೇರಿಯಲ್ಲಿ ಅಡ್ಮಿಟ್ ಮಾಡಿದ್ದಿದ್ದು. ಅಲ್ಲಿ ಡಾಕ್ಟರ್ ಬರೋ ತನಕ ವೆಯ್ಟ್ ಮಾಡಿ ಸ್ವಲ್ಪ ಮಾತಾಡಿಕೊಂಡು ಅಲ್ಲಿ ಇಲ್ಲಿ ಓಡಾಡಿ ತುಂಬ ಬೋರ್ ಆಯಿತು. ಬಟ್ ಸ್ಟಿಲ್ ವೇಟಿಂಗ್ ಪೀರಿಯಡ್ ತುಂಬ ಜಾಸ್ತಿ ಹಾಸ್ಪಿಟಲ್ಲಿ, ಯಾಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ಆಲ್ಸೋ ನಾನು ಭಾವನಕ್ಕ ಕೆಳಗಡೆ ಕೂತಿದ್ವಿ, ಅಲ್ಲಿ ತುಂಬ ಜನ ಎಂಟ್ರಿ ಇರೋಂಗಿಲ್ಲ ಅಂತ. ಸೊ ಹಾಗೆ ಒಂದು ರೌಂಡು ಸ್ನ್ಯಾಕ್ಸ್ ತೊಗೊಬರೋಣ ಅಂತ ಹೋದ್ವಿ. ಅಲ್ಲಿ ಅಂಗಡಿಲಿ ಒಂದು ಹುಡುಗ ಸಿಕ್ತ, ಯಾಕೋ ನಾಚ್ಕೋತಾ ಇದ್ದ. ಸ್ವಲ್ಪ ಮಾತಾಡ್ಸಿದ್ವಿ. ಕಾಂತಾರ ನಾವು ಸಂಜೆ ಹೋಯ್ತಾ ಇದ್ವಿ. 8:30. ಯಾವ ಶೋ? ಓ, ತುಂಬಾ ಲೇಟು. ಅಶಗಣಪ್ಪ ಎಷ್ಟಾಯ್ತು? 90. ಇಬ್ಬರು ಇದ್ರೆ ಕಂಟೆಂಟ್ ಭರ್ಜರಿಯಾಗಿ ಮಾಡ್ಬೋದು. ಅವತ್ತು ಅಂತಿದ್ದ ಅಣ್ಣ, ನನ್ ಹ್ಯೂಮರು ಭಾವನನ್ ಹ್ಯೂಮರು ಮ್ಯಾಚ್ ಆಯ್ತದೆ, ಇಂಪನಕಂಗೆ ಕ್ಯಾಚೇ ಆಗಲ್ಲ ಅಂತ. ಪ್ರಾಸ ಸಕ್ಕತ್ತಲ್ವಾ? ನನ್ ಹ್ಯೂಮರು ಭಾವನ ಚೆನ್ನಾಗಂದ. ಅಕ್ಕ ಲೇಸ್ ತಗೋತೀರಾ? ಬೇಡ, ನಾವ್ ಹಂಗೆ ಮಂಡ್ಯದವ್ರು ಯಾವಾಗ್ಲೂ ಅದ್ ತಿಂತೀರಾ ಇದ್ ತಿಂತೀರಾ ಅಂತ ಕೇಳ್ತಾನೆ ಇರ್ತೀವಿ. ನೋಡಿದಿರಲ್ಲ ಕೋಮಲೆ ಕೇಳೋದು. ಎನರ್ಜಿ ಕುಡಿದ್ರೆ ಶಕ್ತಿ ಬರಕ್ಕೆ, ನೀನ್ ಆರೋಗ್ಯಕ್ಕೆ ಒಳ್ಳೇದು. ಸಖತ್ ಜೋರಾಗಿ ಹೇಳ್ಬೇಕಣಕ್ಕ. ನೋಡಿ ಎಷ್ಟ್ ಬಿಸಿಲಲ್ಲಿ ಸುತ್ತಾ ಇದೀವಿ. ಇನ್ನೇನ್ ಕೆಲ್ಸ ಇಲ್ಲ ನಮ್ಗೆ. ನಮ್ಗೆ ಹಾಸ್ಪಿಟ್ಲ್ ಆಚೆ ಕತ್ಕೊಳ್ಳೋಕೆ ಹೋಗ್ತಿದ್ವಿ. ಈಗ ನಾವೆಲ್ಲಿದೀವಿ ಅಂತ ಗೆಸ್ ಮಾಡಿ. ಏನ್ ಗೆಸ್ ಎಲ್ಲ ಮಾಡಂಗಿಲ್ಲ, ಅವಾಗ್ಲೇ ಹಾಸ್ಪಿಟ್ಲ್ ಮುಂಚೆ ಆಗ್ಲೇ ನೋಡ್ಬಿಟ್ಟವ್ರೆ ಮೈಸೂರಲ್ಲಿ ಇದೀವಿ ಅಂತ ಹೇಳ್ಬಿಟ್ಟಿದೀನಿ. ಸುಮ್ನೆ ಜೋಕು. ಕ್ಯಾಮ್ರಾ ಇತ್ತು. ಬಿಸಿಲಲ್ಲಿ ಹಿಂಗ್ ಒಣಗ್ತೈತೆ. ಬಿಸಿಲು ನೋಡಿ ಎಷ್ಟು ಬಿಸಿಲು ಹೊಡಿತಿದೆ. ಭಾವನಕ್ಕ ಬ್ಲ್ಯಾಕ್ ಹಾಕೋಬಿಟ್ಟವ್ರೆ. ಯಪ್ಪ ಹಿಂಸೆ. ಸೊ ಡಾಕ್ಟರ್ನ ಮೀಟ್ ಮಾಡಿ, ಡಾಕ್ಟರು ಆಪ್ರೇಷನ್ದು ಏನು ಪ್ರೊಸೀಜರ್ ಇರುತ್ತೆ, ಹೆಂಗೆ ಡ್ಯೂರೇಷನ್ನು, ಎಷ್ಟೊತ್ತು ಏನಿರುತ್ತೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ನಿಂತಿದ್ವಿ. ಆಮೇಲೆ ಸ್ಫೂರ್ತಿ ಅಕ್ಕನ ಮನೆಗೆ ಹೋದ್ವಿ. ನಿನಗ್ ಬೇಡ ಅಂದ್ರೆ ನಿನಗ್ ಮಾತ್ರ ಬೇಡ, ಎಲ್ರಿಗೂ ಬೇಡ ಅಂತ ಹೇಳ್ಬೇಡ. ನಾನೇನ್ ಅನ್ಕೊಂಡೆ ಅಂದ್ರೆ ಎಲ್ಲ ಬಿಸಿಲಲ್ಲಿ ಬಂದಿರ್ತೀರಾ ಪಾಪ, ಬಿಸಿಲು ಅಂತ ಯಾರು ಕಾಫಿ ಹಾರ್ಡ್ ಡ್ರಿಂಕ್ಸ್ ಎಲ್ಲ ತಗೊಳಲ್ಲ ಅಂತ ಅನ್ಕೊಂಡ್ರೆ, ನಾವು ಇಂಡಿಯನ್ಸ್ ಬಿಸಿಲಾಗ್ಲಿ ಚಳಿ ಆಗ್ಲಿ ಮಳೆ ಆಗ್ಲಿ ಟೀ ಕಾಫಿ ಕುಡಿತಾ ಇರ್ಬೇಕು. ಅದಕ್ಕೆ ಕೇಳಿಸ್ಕೊಂಡ್ರಲ್ಲ ಭಾವನಕ್ಕನ ಮಾತನ್ನ. ಸೊ ಇದೆಲ್ಲ ಲೈಕ್ ಈವ್ನಿಂಗ್ ಒಂದು 5:30 ಆ ಟೈಮ್ ಅಂತಾನೆ ಅನ್ಕೊಳ್ಳಿ. ನಾವೆಲ್ಲ ಮಲಗಿದ್ದು ಸ್ನ್ಯಾಕ್ಸ್ ತಿಂದು ಚೆನ್ನಾಗಿ ಸ್ನ್ಯಾಕ್ಸ್ ತಿಂದಿದ್ದೀವಿ ಆ್ಯಕ್ಚುಲಿ.
ಅಕ್ಕ ಏನೇನೋ ಕೊಟ್ರು ತುಂಬ ತಿನ್ನಕ್ಕೆ. ಆಮೇಲೆ ಅಣ್ಣ ಬಂದರು. ನಾವು ಸ್ಫೂರ್ತಿ ಅಕ್ಕ, ಇಂಪನ ಅಕ್ಕ, ಭಾವನ ಅಕ್ಕ, ಅಜಿತ್ ಎಲ್ಲ ಫಿಲ್ಮ್ಗೆ ಹೊರಟ್ವಿ. ಮೈಸೂರು ದಸರಾ ಟೈಮು ಈ ಬಸ್ ನೋಡೋದು ಸಖತ್ ಖುಷಿ ಆಯಿತು. ಆ್ಯಂಡ್ ಲೈಟಿಂಗ್ಸ್ ಅಂತೂ ಒಂಥರ ಹಬ್ಬದ ವಾತಾವರಣ. ಲೈಕ್ ನಮ್ಮ ಊರಿಗೆ ಹೋದ್ರೆ ಹೆಂಗೆ ಫೀಲ್ ಆಗುತ್ತೆ ಹಂಗೆ ಮೈಸೂರಿಗೆ ಹೋದ್ರೆ ಫೀಲ್ ಆಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು ಲೈಟಿಂಗ್ಸ್. ಫ್ಲವರ್ಸ್ ಅಂತೂ ನನ್ನ ಫೇವ್ರೇಟ್ ಅಂತಲೇ ಅಂದ್ಕೊಳ್ಳಿ. ಮೈಸೂರು ಸುತ್ತಾಡೋದೇ ಒಂದು ಖುಷಿ. ಆ ಲೈಟಿಂಗ್ಸು, ಆ ಜನರು, ವೆಹಿಕಲ್ಸು ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಆ್ಯಂಡ್ ಆಹಾರ ಮೇಳ ಅದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಯಾರು ಮಿಸ್ ಮಾಡಬಾರ್ದು. ಎವ್ರಿ ದಸರಾ ಹೋಗಬೇಕು, ಮೆಮರೀಸ್ ಮಾಡ್ಕೋಬೇಕು. ಮೂವಿ ಅಂತೂ ನಾವು 20 ಮಿನಿಟ್ಸ್ ಲೇಟಾಗಿ ಹೋಗಿತ್ತು. ಬಟ್ ವಿ ವರ್ ರನ್ನಿಂಗ್. ತುಂಬ ಲೇಟಾಗಿ ಹೋಗಿದೆಯಲ್ಲ ಅಂತ ಓಡಿದ್ವಿ. ಆ್ಯಂಡ್ ಫೈನಲಿ ಒಳಗಡೆ ಹೋದ್ವಿ. ಕೂತ್ಕೊಂಡು ಫಿಲಮ್ ನೋಡ್ತಾ ಇದ್ದರೆ ಎಷ್ಟು ಬ್ಯೂಟಿಫುಲ್ಲಾಗಿ ಡಿರೆಕ್ಟ್ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅಂತಂದರೆ ಇಟ್ಸ್ ಲೈಕ್ ಆಸಮ್. ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಸ್ಟಿಲ್ ಇನ್ನೊಂದ್ಸಲ ಹೋಗಬೇಕು. ನಾವು ಮಿಸ್ ಮಾಡ್ಕೊಂಡಿದ್ದೀವಿ 20 ಮಿನಿಟ್ಸ್ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೆಕ್ಸ್ಟ್ ಅದೇ ಪ್ಲ್ಯಾನ್. ಪ್ರೋಮೋ ಅದ್ರಲ್ಲಿ ನೋಡಿದ್ದೆ. ಅವಾಗ ಕ್ಯಾಪ್ಚರ್ ಮಾಡ್ಕೋಬೇಕು ಅನ್ಸ್ತೈತೆ ನನಗೆ. ಫೋನ್ ತೆಗಿಯೋ ಮುಂಚೆ ಬರ್ಲಿಲ್ಲ. ನನಗೂ ಒಂದು ಸಿಂಗಲ್ ವಿಡಿಯೋ ಕ್ಲಿಪ್ಪು ಆಗಿಲ್ಲ ಸ್ಟೋರಿಗೆ ಹಾಕೋಣ ಅಂದ್ರೂನು. ಒಂದೇ ಯಾವ್ದೋ ಮಾಡ್ಕೊಂಡಿದ್ದೆ, ನಾನಂತೂ ಫುಲ್ ಥಳ್ಳೀನಳಾಗ್ಬಿಟ್ಟಿದ್ದೆ. ಲೈಕ್ ಲಿಟ್ರಲಿ ಇನ್ನೊಂದ್ಸಲ ನೋಡ್ಬೇಕಂತ ಅನಿಸ್ತು. ಸೆಕೆಂಡ್ ಟೈಮ್ ನೋಡಿದೀವಿ, ಅದು ಇನ್ನೊಂದು ಬ್ಲಾಗ್ ಬರುತ್ತೆ. ಸ್ಟೇಟ್ ನಿದ್ದೆ ಅಂತ ತುಂಬ ಬರ್ತಿತ್ತು. ಸದ್ಯ ಮನೆ ರೀಚ್ ಆದ್ವಿ ಅಂತ ಅನಿಸ್ತು. ನೋಡಿದ್ರಲ್ಲ, ವ್ಲಾಗ್ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.